ನೀವು ಇಲ್ಲಿಗೆ ಬಂದೇ ಬರ್ತೀರಾ ಅಂತ ಜಯಂತನಿಗೆ ಗೊತ್ತಿತ್ತು. ಆದರೆ ನಾನಿಲ್ಲಿರ್ತೀನಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ಲ? ಯು ಮಸ್ಟ್ ಬಿ ಸರ್ಪ್ರೈಸ್. ಅರೆ ನೀವೇ ಅಂತ ಗೊತ್ತಾದ ಮೇಲೆ ಈ ಮಾರು ವೇಷ ಇನ್ಯಾಕೆ? ಅದನ್ನೆಲ್ಲ ಬಿಚ್ಬಿಡಿ. ಅರೆ ಯಾಕೆ ಹೆಸಿಟೇಟ್ ಮಾಡ್ತಾ ಇದ್ದೀರಿ? ಓ, ನಾನು ನಿಮ್ಮ ಮೇಲೆ ಹೆಂಗೆ ನಿಗಾ ವಹಿಸಿದ್ದೀನೋ ನೀವು ನನ್ನ ಮೇಲೆ ಅಷ್ಟೇ ತೀಕ್ಷ್ಣವಾದ ಕಣ್ಣಿಟ್ಟಿದ್ದೀರಿ ಅಂತ ನನಗೆ ಗೊತ್ತು. ನಿನ್ನೆ ನೀವು ಈ ಗೋಡೌನಿಗೆ ಬಂದಿದ್ರಿ ಅಂತಾನೂ ನನಗೆ ಗೊತ್ತು. ಮದರ್ ಇಂಡಿಯಾನ ಹುಡುಕೊಂಡು ನೀವಿವತ್ತು ಬಂದೇ ಬರ್ತೀರಿ ಅಂತಾನೂ ನನಗೆ ಗೊತ್ತು. ನೀವು ಈ ಮಾರು ವೇಷದಿಂದ ಬೇರೆಯವ್ರ ಕಣ್ಣಿಗೆ ಮಣ್ಣು ಎರಚಬಹುದು ಜಾನ್ವಿಯವರೇ. ಆದರೆ ಜಯಂತ ನಿಮ್ಮ ಹೃದಯದ ಬಡಿತದ ಜೊತೆ ನಿಮ್ಮ ಗೆಜ್ಜೆನಾದನು ಕೇಳಿದವನು. ಯು ಕಾಂಟ್ ಫರ್ಗೆಟ್ ದಟ್. ನನ್ನ ಕಣ್ ತಪ್ಸಕ್ಕಾಗಲ್ಲ. ನಿಮಗೆ ಈ ಕಣ್ಣಿಡೋ ಬುದ್ಧಿ ಇನ್ನೂ ಹೋಗಿಲ್ಲ ಅಲ್ವಾ? ಹೋಗೋದಕ್ಕೆ ನೀವೆಲ್ಲಿ ಬಿಡ್ತೀರಾ? ಸಾರಿ ಜಾನ್ವಿಯವರೇ, ಈಗ ನಾನು ಎಲ್ಲಿದ್ದೀನಿ ಏನು ಮಾಡ್ತಾ ಇದ್ದೀನಿ ಅಂತ ನೀವು ತಿಳ್ಕೊಂಡ ಮೇಲೆ ಹಾಗೆ ನಿಮ್ಮ ಬಗ್ಗೆ ನಾನು ವಿಷಯ ತಿಳ್ಕೊಳ್ಳೋದು ತಪ್ಪಲ್ಲ ಅಲ್ವಾ? ಜಾನ್ವಿಯವರೇ, ನಾನು ಬೆಳಗ್ಗೆನೆ ನಿಮಗೆ ಹೇಳಿದೆ, ಜಗತ್ತು ನನ್ನನ್ನು ಒಳ್ಳೆಯವನಾಗಿರೋದಕ್ಕೆ ಬಿಡ್ತಾ ಇಲ್ಲ. ಆದರೆ ನೀವು ಆ ಜಗತ್ತಿನ ಭಾಗ ಆಗಿ ನನ್ನ ನಂಬಿಕೆ ದ್ರೋಹ ಮಾಡಿ ಇಲ್ಲಿವರೆಗೂ ಹುಡ್ಕೊಂಡು ಬರ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೀವು ಮಾಡ್ತೀರಾ ತಪ್ಪಲ್ಲ. ಹೋ ವಾವ್, ಇದೀಗ ನನ್ನ ತಪ್ಪಾಯ್ತಾ? ನೀವು ಮಾಡಿದ ಸರಿನಾ? ಇಷ್ಟು ವರ್ಷ ಒಂದು ಹೆಂಗಸನ್ನ ಮನೆಯಲ್ಲಿ ಕೂಡ ಹಾಕಿ ಈಗ ಇಲ್ಲಿ ತಗೊಂಡು ಬಂದು ಕಟ್ ಹಾಕಿದ್ದೀರಾ ಅಲ್ಲ? ನಿಮ್ಗೆ ಇದೆಲ್ಲ ಮಾಡೋದಕ್ಕೆ ಯಾರು ರೈಟ್ಸ್ ಕೊಟ್ಟಿದ್ದು? ಇದು ಪಾಪ ಅಂತ ಅನ್ಸಲ್ವಾ ನಿಮಗೆ? ಪಾಪ ಪುಣ್ಯ ಎಲ್ಲ ಮನುಷ್ಯ ಕಲ್ಪನೆ ಮಾಡಿಕೊಂಡಿರೋ ಪುಸ್ತಕದ ಬದನೆಕಾಯಿ ಅಂತ ನಿಮಗೆ ಗೊತ್ತಿಲ್ವಾ ಜಾನ್ವಿಯವರೇ? ಇರುವೆ ನೋಡಿ, ಇದಕ್ಕೂ ಪಾಪ ಪುಣ್ಯದ ಪ್ರಜ್ಞೆ ಇರುತ್ತೆ ಅಂತ ನಿಮಗೆ ಅನ್ಸತ್ತಾ? ಸಕ್ಕರೆ ಇದ್ದ ಜಾಗಕ್ಕೆ ಇರುವೆ ಬರೋದು ಸಹಜ. ಸಕ್ಕರೆ ತಿಂದುಕೊಂಡು ಹೋದರೆ ಸರಿ, ಕಚ್ಚಕ್ಕೆ ಬಂದರೆ ಹೊಸಕ್ಕೆ ಹಾಕಿಬಿಡ್ತೀವಿ. ಮದರ್ ಇಂಡಿಯಾನೂ ಹಾಗೆ. ಅವರಿಂದ ನಾನು ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂತ ನಿಮಗೆ ಗೊತ್ತಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ಮ ಇಡೀ ಇತಿಹಾಸ ನನಗೆ ಗೊತ್ತಿದೆ.